ಹಲೋ ಸ್ನೇಹಿತರೆ, ಆರ್ ಎಜುಕೇಟ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋಲಿ ನಾನು ನಿಮಗೆ ವರ್ಡ್ಪ್ರೆಸ್ ಆಟೋಮೆಟಿಕ್ ಪ್ಲಗ್ಗಿನ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಆಟೋಮೆಟಿಕ್ ಪ್ಲಗ್ಗಿನ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಕೆಲವರಿಗೆ ಗೊತ್ತಿದೆ, ಸೊ ಕೆಲವರಿಗೆ ಗೊತ್ತಿರಲ್ಲ. ಸೊ ಅದನ್ನು ಯಾವ ಥರ ಡೌನ್ಲೋಡ್ ಮಾಡೋದು, ಯಾವ ಥರ ಇನ್ಸ್ಟಾಲ್ ಮಾಡೋದು ಮತ್ತು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಆ ಪ್ಲಗಿನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಸೊ ನನ್ನ ಹೆಸರು ರಾಜು ಅಂತ. ಮೊದಲಿಗೆ ಯಾರೆಲ್ಲ ಈ ವಿಡಿಯೋನ ಮೊದಲಿಗೆ ನೋಡ್ತಿದ್ದೀರಾ, ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅದೇ ರೀತಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇವಾಗ ಹೇಳ್ದಂಗೆ ವರ್ಡ್ಪ್ರೆಸ್ದು ಆಟೋಮೆಟಿಕ್ ಪ್ಲಗಿನ್ ರೇಟ್ ಏನಿದೆಯಪ್ಪ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ವರ್ಡ್ಪ್ರೆಸ್ ಆಟೋಮೆಟಿಕ್ ಪ್ಲಗಿನ್. ಇದು ನಿಮಗೆ $30 ಸಿಗುತ್ತೆ. ಸೊ $30 ಅಂತಂದರೆ ಸೊ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಎಷ್ಟಾಗತ್ತೆ ಅಂತಂದರೆ ಇದು 75 ರೂಪೀಸ್ ಅಂದ್ಕೊಂಡ್ರು $1ಗೆ $2,250 ಆಗುತ್ತೆ. ಸೊ ಇದರ ಫ್ಯೂಚರ್ಸ್ ಏನಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ಬೋದು. ಇದೇನು ಮಾಡುತ್ತೆ ಅಂದರೆ, ನೀವು ಗೂಗಲ್ದು API ಕೀನ ಇದಕ್ಕೆ ಕೊಟ್ಟರೆ ಇದು ಆಟೋಮೆಟಿಕಲಿ ನಿಮಗೆ ಎಷ್ಟು ಪೋಸ್ಟ್ ಬೇಕು ಅಂತ ನೀವು ಹಾಕಬೇಕು. ಸೊ ಅದನ್ನು ಯಾವ ಥರ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಯಾವ ಥರ ಇನ್ಸ್ಟಾಲ್ ಮಾಡೋದು, ಅದೇ ರೀತಿ ಯಾವ ಥರ ಸೆಟಪ್ ಮಾಡೋದು ಅನ್ನೋದನ್ನು ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ. ಸೊ ಇದು ಫಸ್ಟು ಯಾವ ಥರ ಇದನ್ನು ನೀವು ತಗೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಇದು ನೋಡಿ, ಇದು RSS ಸ್ಪೀಡಿಂದ ನೀವು ಪೋಸ್ಟನ್ನು ಹಾಕ್ಬೋದು. ಆಟೋ ಪೋಸ್ಟ್ ಅದೇ ರೀತಿ ಅಮೆಝಾನ್, ನಿಮ್ಮ ಅಫಿಲಿಯೇಟ್ ಅಮೆಝಾನ್ ಪ್ರಾಡಕ್ಟನ್ನು ಆಟೋಮೆಟಿಕ್ಕಾಗಿ ನೀವು ಹಾಕ್ಬೋದು. ಅದೇ ರೀತಿ eBay ಪ್ರಾಡಕ್ಟ್ಸ್ ಹಾಕ್ಬೋದು, ವಾಲ್ಮಾರ್ಟ್ ಪ್ರಾಡಕ್ಟ್ಸ್ ಹಾಕ್ಬೋದು, ಕ್ಲಿಕ್ ಬ್ಯಾಂಕ್ ಪ್ರಾಡಕ್ಟ್ಸ್ನ ನೀವು ಆಟೋಮೆಟಿಕಲಿ ಪ್ರಮೋಟ್ ಮಾಡ್ಬೋದು. ಅದೇ ರೀತಿ ಇದು ಕೋಡ್ ಕ್ಯಾನಿಯನ್ದು ಎನ್ವೆಟೋ ಮಾರ್ಕೆಟ್ದು ನಿಮ್ಮದು ಅಫಿಲಿಯೇಟ್ ಲಿಂಕ್ ಅಂತಂದರೆ, ಸೊ ಆ ಲಿಂಕನ್ನು ನೀವು ಹಾಕಿ ಎಷ್ಟು ಪ್ರಾಡಕ್ಟ್ನ ನೀವು ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಷ್ಟು ಪೋಸ್ಟ್ನ ಎಂಟ್ರಿ ಮಾಡಿ ಸೆಟಪ್ ಮಾಡಿ ಬಿಟ್ಟರೆ ಆಟೋಮೆಟಿಕ್ಲಿ ಅದು ನಿಮ್ಮ ಪೋಸ್ಟ್ಗಳನ್ನು ಆಗ್ತಾ ಹೋಗುತ್ತೆ. ಸೊ ತುಂಬ ಫೇಸ್ಬುಕ್ ಪೋಸ್ಟು, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಪಿಂಟ್ರೆಸ್ಟು, ರೆಡ್ಡಿಟ್ಟು, ಫುಲ್ ಇದು ಎಲ್ಲ ನೀವು ಸೆಟ್ ಮಾಡಿಬಿಟ್ಟಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಸೊ ಇದು ವರ್ಕ್ ಆಗುತ್ತೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಈಗ ಕೆಲವೊಬ್ಬರು ಬ್ಲಾಗ್ ಅಲ್ಲಿ ಪೋಸ್ಟ್ಗಳನ್ನು ಹಾಕೋದಕ್ಕೆ ತುಂಬ ಅಂತಂದರೆ ಕೆಲವೊಬ್ಬರಿಗೆ ಟೈಪ್ ಮಾಡೋಕ್ಕಾಗಲ್ಲ, ಕೆಲವೊಬ್ರು ರೈಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ವರ್ಡ್ಪ್ರೆಸ್ಸಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಿ ಸೆಟಪ್ ಮಾಡಿಬಿಟ್ರೆ ಬ್ಲಾಗ್ ಪೋಸ್ಟ್ಗಳು ಯಾವ ರೇಂಜ್ಗೆ ಬರುತ್ತೆ ಅಂತಂದರೆ ನೀವು ಕನ್ಸಲ್ಲೂ ಅಂದ್ಕೊಳ್ಳಲ್ಲ ಆ ರೇಂಜ್ಗೆ ಪೋಸ್ಟ್ಗಳು ಬರುತ್ತೆ ಅಂತ. ನೀವು ಸೆಟ್ ಮಾಡ್ಬೋದು ಎಷ್ಟು ಪೋಸ್ಟ್ ಅಂತ, ಎಷ್ಟು ನಿಮಿಷಕ್ಕೆ ಎಷ್ಟು ಪೋಸ್ಟ್ ಅಂತ ನೀವು ಸೆಟ್ ಮಾಡ್ಬೋದು. 1 ಅವರ್ಗೆ 3 ಪೋಸ್ಟು, 4 ಪೋಸ್ಟ್, 5 ಪೋಸ್ಟು, 10 ಪೋಸ್ಟು ಈ ಥರ ನೀವು ಸೆಟ್ ಮಾಡಿ ಬಿಡ್ಬೋದು. ಅದು ಆಟೋಮೆಟಿಕಲಿ ಪೋಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನು ನೋಡ್ಬೋದು. ಇದನ್ನು ನಾನು ನಿಮಗೆ ಜಸ್ಟ್ ಅದು $30 ಇರೋದನ್ನು ನಾನು ನಿಮಗೆ ಜಸ್ಟ್ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ನೋಡ್ಬೋದು, ಇಲ್ಲಿ ತೋರಿಸ್ತೀನಿ ನಿಮಗೆ. ಜಸ್ಟ್ ಲಿಮಿಟೆಡ್ ಪೀರಿಯಡ್ ಆಫರ್ ಜಸ್ಟ್ $99 ನಾನು ನಿಮಗೆ ಈ ಪ್ಲಗಿನ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ನೀವು ಇದನ್ನು ತಗೊಂಡು ಏನು ಮಾಡ್ಬೋದಪ್ಪ ಅಂತಂದರೆ, ನಿಮ್ಮ ವರ್ಡ್ಪ್ರೆಸ್ ಬ್ಯಾಕ್ ಎಂಡ್ಗೆ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡಿಕೊಂಡು ನೀವು ಅದನ್ನು
ಯೂಸ್ ಮಾಡ್ಬೋದು. ಸೊ ಅದನ್ನು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಇವಾಗ ಹೇಳ್ಕೊಡ್ತೀನಿ ನೋಡಿ. ಸೊ ನಿಮ್ಮ ವರ್ಡ್ಪ್ರೆಸ್ ಬ್ಯಾಕೆಂಡ್ಗೆ ಹೋಗಿ ಪ್ಲಗಿನ್ಸ್ ಅಲ್ಲಿ ಆ್ಯಡ್ ನ್ಯೂ ಪ್ಲಗಿನ್. ಸೊ ಇದರಲ್ಲಿ ಅಪ್ಲೋಡ್ ಪ್ಲಗಿನ್, ಚೂಸ್ ಫೈಲ್. ಸೊ ನೀವು ಡೌನ್ಲೋಡ್ ಮಾಡಿರುವಂತಹ ಪ್ಲಗಿನ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲ್ ಆದ ಕೂಡಲೇ ಆಕ್ಟಿವೇಟ್ ಮಾಡಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ, ತುಂಬ ಚೆನ್ನಾಗಿಯೂ ಕೂಡ ಇದೆ. ಆಕ್ಟಿವೇಟ್ ಮಾಡಿ. ಆಕ್ಟಿವೇಟ್ ಆದ ಕೂಡಲೇ ನಿಮಗೆ ಇಲ್ಲಿ ನೋಡಬಹುದು ಸೈಡಲ್ಲಿ ನಿಮಗೆ WP ಆಟೋಮೆಟಿಕ್ ಅಂತ ಒಂದು ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅದನ್ನು ಸೆಟಪ್ ಮಾಡ್ಕೋಬೋದು. ಯಾವ ಥರ ಸೆಟಪ್ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಯಾವುದೇ ಥರ ಕ್ಯಾಂಪೇನ್ ಇಲ್ಲ. ನ್ಯೂ ಕ್ಯಾಂಪೇನ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಕ್ಯಾಂಪೇನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಂಪೇನ್ನ ಹೆಸರು ಕೊಡಿ. ಕ್ಯಾಂಪೇನ್ ಟೈಟಲ್ ಕೊಡಿ. ನಾನು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟು, ಸೆಟ್ಟಿಂಗ್ಸ್ಗೆ ಹೋಗಿ. ಫಸ್ಟು ಕ್ಯಾಂಪೇನ್ ರನ್ ಮಾಡೋಕ್ಕೂ ಮುಂಚೆ ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸಲ್ಲಿ ಇಲ್ಲಿ ನೀವು ನೋಡ್ಬೋದು ಅಮೆಝಾನ್ ಸೆಟ್ಟಿಂಗ್ಸ್. ನೀವು ಅಮೆಝಾನ್ ಇಲ್ಲಿ ಸೆಟ್ಟಿಂಗ್ ಮಾಡಬೇಕಾಗತ್ತೆ. ನೀವು ಅಮೆಝಾನ್ದು ಏನಾದರೂ ಪ್ರಾಡಕ್ಟ್ಗಳನ್ನು ಇಲ್ಲಿ ಹಾಕಬೇಕು ಅಂತ ಇದ್ದರೆ ಇಲ್ಲಿ ನೀವು ಏನು ಮಾಡ್ಬೋದು, ಅಮೆಝಾನ್ ಅಸೋಸಿಯೇಟ್ ಐ ಡಿ ಹಾಕ್ಬೋದು. ಆಮೇಲೆ ಆಕ್ಸಿಸ್ ಕೀ ಐ ಡಿ, ಸೀಕ್ರೆಟ್ ಆಕ್ಸಿಸ್ ಕೀ ಹಾಕ್ಬಿಟ್ಟು ನೀವು ಸೇವ್ ಕೊಟ್ಟರೆ ಇಲ್ಲಿ ನಿಮ್ಮದು ಆಟೋಮೆಟಿಕಲಿ ನಿಮ್ಮ ಅಮೆಝಾನ್ ಅಸೋಸಿಯೇಟಲ್ಲಿರುವಂಥ ಪ್ರಾಡಕ್ಟು ಇಲ್ಲಿ ಆಟೋಮೆಟಿಕಲಿ ಲಿಂಕ್ ಆಗ್ತಾ ಹೋಗುತ್ತೆ. ಕ್ಲಿಕ್ ಬ್ಯಾಂಕ್ದು ಲಿಂಕ್ ಮಾಡ್ಬೋದು. ನಿಮ್ಮ ಇಲ್ಲಿ ನಾನು ಆಲ್ರೆಡಿ ಏನು ಮಾಡಿದ್ದೀನಿ ಅಪ್ಪ ಅಂತಂದರೆ ಗೂಗಲ್ ಕಸ್ಟಮ್ ಸರ್ಚ್ ಎ ಪಿ ಐ ಕೀನ ನಾನು ಇಲ್ಲಿ ಹಾಕಿದ್ದೀನಿ. ಈ ಕೀಯಿಂದ ಏನಾಗುತ್ತೆ ಅಂತಂದರೆ 100 ರಿಕ್ವೆಸ್ಟ್ ಪರ್ ಡೇ ಇದು ಕೀ ಕೊಡುತ್ತೆ. ಯಾವುದಕ್ಕೆ? ನಮ್ಮ ಗೂಗಲ್ಗೆ. ಏನಕ್ಕಪ್ಪ ಅಂತಂದ್ರೆ ಪೋಸ್ಟನ್ನು ಕ್ರಿಯೇಟ್ ಮಾಡೋದಕ್ಕೆ. ಸೊ ಗೂಗಲ್ಗೆ ಇಲ್ಲಿ ಈ ಎ ಪಿ ಐ ಕೀ ಏನು ಮಾಡುತ್ತೆ, ರಿಕ್ವೆಸ್ಟ್ ಕೊಡುತ್ತೆ. ಆ ಗೂಗಲ್ ಏನು ಮಾಡುತ್ತೆ, ನಮಗೆ ಪೋಸ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಥರ ನೀವು ಸೆಟ್ ಮಾಡ್ಕೋಬೋದು. ಕಂಪ್ಲೀಟಾಗಿ ಸೆಟ್ ಮಾಡಿಕೊಂಡು ಆಮೇಲೆ ಕ್ಯಾಂಪೇನ್ಸನ್ನು ರನ್ ಮಾಡಬೇಕಾಗತ್ತೆ. ಸೊ ನಾನು ಕ್ಯಾಂಪೇನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಇಲ್ಲಿ ನೀವು ಆಟೋಮೆಟಿಕ್ ಅದು ಸೆಟ್ ಇದೆ. ಇಲ್ಲಿ ಕೀವರ್ಡ್ಸ್ನ ಹಾಕಬೇಕಾಗತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್. ನಿಮಗೆ ಎಷ್ಟು ಬೇಕಾದರೂ ಕೀಸನ್ನು ಇಲ್ಲಿ ಹಾಕಬಹುದು. ಡಿಜಿಟಲ್ ಮಾರ್ಕೆಟಿಂಗ್ ಫಾರ್ ಬಿಗಿನರ್ಸ್. ಸೊ ಇಲ್ಲಿ ಕೀವರ್ಡ್ಸ್ನ ನೀವು ಹಾಕ್ಬಿಟ್ಟು ಎಷ್ಟು ವರ್ಡ್ಸ್ ಅಂದರೆ ನಿಮಗೆ ಎಷ್ಟು ಪೋಸ್ಟ್ ಬೇಕು ಅಂತ ಇಲ್ಲಿ ಕೇಳುತ್ತೆ. ಕ್ಯಾಂಪೇನ್ ವಿಲ್ ಬಿ ಸ್ಟಾಪ್ ಆಫ್ಟರ್ ರೀಚಿಂಗ್ 2000 ಪೋಸ್ಟ್ ಆಯ್ತು ಅಂತಂದರೆ ಇದು ಆಟೋಮೆಟಿಕಲಿ ಕ್ಯಾಂಪೇನ್ ಇದು ಸ್ಟಾಪ್ ಆಗುತ್ತೆ. ಇದು ಅದೇ ರೀತಿ ಇದೇನು ಚೇಂಜ್ ಮಾಡೋಂಗಿಲ್ಲ. ಇದು ಪೋಸ್ಟ್ ಇರುತ್ತೆ. ಇಲ್ಲೇನಾದರೂ ನೀವು ನೋಡಿ ಏನಾದರೂ ಚೇಂಜಸ್ ಮಾಡೋ ಥರ ಇತ್ತಂದರೆ ನೀವು ಮಾಡ್ಬೋದು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡಿ, ಟ್ರೈ ಟು ಆ್ಯಡ್ ನ್ಯೂ ಪೋಸ್ಟ್ ಎವ್ರಿ 60 ಮಿನಿಟ್ಸ್ಗೆ ಒಂದು ಸಾರಿ ಇದೆ. ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. 20 ಮಿನಿಟ್ಸ್, 10 ಮಿನಿಟ್ಸ್ ಎಷ್ಟು ಬೇಕೋ ನಿಮಗೆ ಅಷ್ಟು ನೀವು ಮಾಡ್ಕೋಬೋದು. ಮಾಡಿಕೊಂಡು
ಪಬ್ಲಿಷ್ ಅಂತ ಕೊಟ್ಟರೆ ಅವಾಗ ಅದು ರನ್ ಆಗೋಕ್ಕೆ ಶುರು ಆಗುತ್ತೆ. ರನ್ ಆಗೋಕ್ಕೆ ಶುರುವಾಗಿ ಒಂದು 10-20 ಮಿನಿಟ್ಸಲ್ಲಿ ಪೋಸ್ಟ್ಗಳು ನಿಮ್ಮ ವೆಬ್ಸೈಟಲ್ಲಿ ಆ್ಯಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಲಿಮಿಟೆಡ್ ಟೈಮ್ ಆಫರ್ ಇದೆ. ಸೊ ದಯವಿಟ್ಟು ಯಾರಿಗೆ ಬೇಕು ಅವರೆಲ್ಲ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ, ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಕಂಪ್ಲೀಟಾಗಿ. ಗೂಗಲ್ ಕಡೆಯಿಂದ ಸರ್ಚ್ ಎ ಪಿ ಐ ಕೀನ ಯಾವ ಥರ ತೊಗೊಳ್ಳೋದು, ಅಮೆಝಾನ್ ಅಸೋಸಿಯೇಟ್ ಕೀ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದು ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನನ್ನ ಚಾನಲಲ್ಲಿ ಇದೆ ಅಮೆಝಾನ್. ಸೊ ಅಲ್ಲಿಗೆ ಇಲ್ಲಿದೆ ಅಮೆಝಾನ್ ವರ್ಕ್ ಫ್ರಮ್ ಹೋಮ್ ಅಂತ. ಇಲ್ಲಿ ಹೋದರೆ ನೀವು ಅಮೆಝಾನ್ ಅಸೋಸಿಯೇಟ್ ಕೀನ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ಇಬೇ, ಕ್ಲಿಕ್ ಬ್ಯಾಂಕ್ ಕೂಡ ಇರುತ್ತೆ. ಇದನ್ನು ನೀವು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರಿಗೆ ಯೂಸ್ ಇದೆ ಸೊ ಹೋಗ್ಬಿಟ್ಟು ನೀವು ತಗೋಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.